ನಾನು ಇಲ್ಲಿಂದ ತುಂಬ ಸಂಸ್ಕಾರವನ್ನು ಕಲಿತೆ. ಇಲ್ಲಿ ಸಂಸ್ಕೃತ ಮತ್ತು ಶ್ಲೋಕ, ಪದ್ಯ ಮತ್ತು ಬೇರೆ ಥರದೆಲ್ಲ ಆಟಗಳನ್ನೆಲ್ಲ ಹೇಳಿಕೊಡ್ತಾರೆ. ಡ್ರಗ್ಸ್ ಇರ್ಬೋದು, ಮಾದಕ ವ್ಯಸನಗಳಿರ್ಬೋದು ಇತ್ಯಾದಿ ಹೊರಗಿನ ಆಕರ್ಷಣೆಗಳಿಂದ ಅವರು ತಮ್ಮನ್ನು ತಾವು ಹೇಗೆ ರಕ್ಷಿಸಿಕೊಳ್ಬೋದು ಅನ್ನುವ ವಿಚಾರವನ್ನು ವೈದ್ಯರ ಮೂಲಕ ಅವರು ಇಲ್ಲಿ ಮಕ್ಕಳಿಗೆ ತಂದು ತೋರಿಸಿ ಉದಾಹರಣೆಗಳೊಂದಿಗೆ ಆ ಚಿತ್ರಗಳೊಂದಿಗೆ ಮಕ್ಕಳಿಗೆ ಮನದಟ್ಟು ಆಗುವಷ್ಟು ಮಾಡಿದ್ದೇವೆ. ಮುಖ್ಯವಾಗಿ ಪುಸ್ತಕದಲ್ಲಿ ಇರ್ತದೆ, ಅದರ ಕನ್ನಡ ಪುಸ್ತಕ ಓದ್ಬೋದು, ಆದರೆ ನಾವು ಸಂಸ್ಕೃತವನ್ನು ಅಷ್ಟು ವಿರಳವಾಗಿ ಸ್ಪಷ್ಟವಾಗಿ ಹೇಳಬೇಕು ಅನ್ನುವ ದೃಷ್ಟಿಯಲ್ಲಿ ಅದನ್ನು ಪಾಠ ಮಾಡಿ ಅದರ ಅರ್ಥವನ್ನು ಕೂಡ ಹೇಳಿದ್ದೇವೆ. ಭಾರತದ ಭಾಗ್ಯರವಿಯು ಪ್ರಜ್ವಲಿಸಿ ಬೆಳಗುವ ಕಾಲ, ಯುಗ ಯುಗದ ಕನಸುಗಳೆಲ್ಲ ನನಸಾಗಿ ನಲಿಯುವ ಕಾಲ. ಪ್ರಿಯ ವೀಕ್ಷಕರೇ ನಮಸ್ತೆ. ಇದು ಬೇಸಿಗೆ ಕಾಲ, ಹೊರಗೆ ತುಂಬ ಪ್ರಖರವಾದಂಥ ಬಿಸಿಲಿದೆ. ಮನಸ್ಸಿನ ಒಳಗೆ ತಂಪನ್ನು ತಗೊಡುವಂಥ ಒಂದಷ್ಟು ಶಿಬಿರಗಳು ಸಮಾಜದ ಮಧ್ಯೆ ಅಲ್ಲಲ್ಲಿ ನಡೀತಾ ಇದೆ. ಬೇಸಿಗೆ ಶಿಬಿರಗಳು ನಡೀತಾ ಇದೆ. ಆದರೆ ನಾವು ಇವತ್ತು ಇರುವಂಥದ್ದು ಸುಳ್ಯದ ಶ್ರೀ ಕೇಶವ ಕೃಪಾ ವೇದ ಮತ್ತು ಕಲಾ ಪ್ರತಿಷ್ಠಾನದಲ್ಲಿ. ಇಲ್ಲಿ ಪ್ರತಿ ವರ್ಷವೂ ಒಂದಿಲ್ಲೊಂದು ಬೇರೆ ಬೇರೆ ರೀತಿಯ ಶಿಬಿರಗಳು ನಡೀತಾ ಇದೆ. ವಿಶೇಷವಾಗಿ ವೇದ ಶಿಬಿರ ಕೂಡ ನಡೀಲಿಕ್ಕಿದೆ ಇನ್ನು ಕೆಲವೇ ದಿನದಲ್ಲಿ. ಇಂತಹ ಒಂದು ವಿಶೇಷ ಶಿಬಿರಗಳು ನಡೀತಾ ಇರುವಂಥ ಕೇಂದ್ರ ಕಳೆದ ಅನೇಕ ವರ್ಷಗಳಿಂದ ಸುಮಾರು 2.5 ದಶಕದಿಂದಲೂ ಜಾಸ್ತಿಯಾಗಿ ಇಲ್ಲಿ ಸಂಸ್ಕಾರ ವಾಹಿನಿ ಅನ್ನುವಂಥ ಒಂದು ವಿಶೇಷ ಶಿಬಿರ ನಡೀತಾ ಇದೆ. ಸಮಾಜದ ಎಲ್ಲ ವರ್ಗದವರಿಗಾಗಿ, ಎಲ್ಲ ವರ್ಗದ ವಿದ್ಯಾರ್ಥಿಗಳಿಗಾಗಿ ಇಲ್ಲಿ ಬೇರೆ ಬೇರೆ ರೀತಿಯ ಒಂದು ಕಲಿಕೆ ನಡೀತಾ ಇದೆ. ಆದರೆ ಯಾವ ರೀತಿಯ ಕಲಿಕೆ, ಇಲ್ಲಿನ ವಿದ್ಯಾರ್ಥಿಗಳು ಈ ಬಾರಿಯ ಸಂಸ್ಕಾರ ವಾಹಿನಿ ಶಿಬಿರದಲ್ಲಿ ಏನೆಲ್ಲ ಕಲಿತಿದ್ದಾರೆ ನೋಡೋಣ, ಕೇಳೋಣ ಬನ್ನಿ. ಭುವಿ. ಎಲ್ಲಿಂದ ಬರ್ತಾ ಇದ್ರಿ? ಸುಳ್ಯ ಓಡಬಾಯಿಂದ. ಓಕೆ, ಏನು ಕಲ್ತ್ರಿ ಇಲ್ಲಿ? ನಾನು ಇಲ್ಲಿಂದ ತುಂಬ ಸಂಸ್ಕಾರವನ್ನು ಕಲಿತೆ. ಮತ್ತು ಇಲ್ಲಿ ಸಂಸ್ಕಾರ, ಸಂಗೀತ ಮತ್ತು ಶ್ರೀದೇವಿ ಮ್ಯಾಮ್ ಅವರು ನಮಗೆ ಆಟ, ಕತೆ, ತುಂಬ ಕಥೆಯನ್ನು ಕಲಿತೆ. ಮತ್ತು ದೊಡ್ಡ ಗುರುಗಳು ಅವರು ನನಗೆ ಸಂಸ್ಕಾರ ಬೇಕು ಮತ್ತು ಒಂದೊಂದು ಆಚರಣೆ ತುಂಬ ಕಲ್ತಿದ್ದೇನೆ. ಮತ್ತು ಊಟವನ್ನು ಹೇಗೆ ಮಾಡೋದು ಎಲ್ಲ ಕಲಿಸಿದ್ದಾರೆ. ನನಗೆ ತುಂಬ ಖುಷಿ ಆಯಿತು. ನೆಕ್ಸ್ಟ್ ಟೈಮ್ ಸಹ ನಾನಿಲ್ಲಿ ಬರಬೇಕು ಅಂತ. ರಜೆಯಲ್ಲಿ ತುಂಬ ಖುಷಿ ಪಟ್ಟಿದ್ಯಾ? ಪುನಃ ನನಗೆ ಇಲ್ಲೇ ಬರಬೇಕು ಅಂತ ಆಗ್ತದೆ. ಹೇಗೆ ಹೆಸರು? ತನ್ವಿ. ಎಲ್ಲಿಂದ ಬರ್ತಾ ಇದ್ದಿ? ದೇವರಗೊಂಡ. ನಾನು ಈ ಶಿಬಿರಕ್ಕೆ ಬಂದಾಗ ತುಂಬ ಖುಷಿ ಆಗ್ತದೆ. ಇಲ್ಲಿ ತುಂಬ ಸಂಸ್ಕಾರ ಹೇಳಿಕೊಡ್ತಾರೆ. ನಾವು ಹೇಗೆ ಬಾಲ್ಯಲ್ಲಿ ಊಟ ಮಾಡಬೇಕು, ಹೇಗೆ ಬಾಳೆಹಣ್ಣು ಸಿಪ್ಪೆ ತೆಗೆದು ತಿನ್ನಬೇಕು, ಮತ್ತು ತುಂಬ ಹೇಳಿಕೊಡ್ತಾರೆ. ಮತ್ತು ಅಂತೂ ಶ್ರೀದೇವಿ ಮಾತಾಜಿ ಅಂತೂ ನಮ್ಮನ್ನು ಪ್ರೀತಿ ಮಕ್ಕಳಾಗಿ ನೋಡ್ತಾರೆ, ಅಮ್ಮನಾಗೆ ನೋಡಿಕೊಳ್ತಾರೆ, ಅಮ್ಮನಕ್ಕಿಂತ ಹೆಚ್ಚಾಗಿ ನೋಡಿಕೊಳ್ತಾರೆ. ನನಗೆ ಈ ಶಿಬಿರ ಇನ್ನೂ ಇಲ್ಲಿ ಮುಂದೆ ಒರೀಲಿ ಅಂತ ಹೇಳ್ತಾನೆ. ಹೇಗೆ ಹೆಸರು? ಪ್ರಣವಿ. ಎಲ್ಲಿಂದ ಬರ್ತಾ ಇದ್ದಿ? ನಾನು ಸುಳ್ಯ ಕುರುಂಜಿ ಬ್ಯಾಂಗಿಂದ ಬರ್ತಿರೋದು. ನಾನು ಇಲ್ಲಿ ತುಂಬ ನಾವು ಕಲಿತೆವು. ಇಲ್ಲಿ ನಾವು ಕತೆ ಮತ್ತು ವೇದ, ಸಂಸ್ಕೃತ ತುಂಬವನ್ನು ಕಲ್ತ್ವಿ. ಮತ್ತು ಯಾವತ್ತು ನಮ್ಮ ಇದನ್ನು ನಾವು ಉಳಿಸ್ಕೊಳ್ಬೇಕು ಅಂತ ಗೊತ್ತಾಯಿತು. ಮತ್ತು ಇನ್ನು ನಮಗೆ ನಮ್ಮೊಟ್ಟಿಗಿರೋ ತುಂಬ ಇತ್ತಂತೆ, ಅದೆಲ್ಲ ನಾಶ ಆಗಿದಂತೆ. ಇರುವಂತನೇ ಎಲ್ಲರಿಗೂ ಕಲಿಸಿಕೊಡುತ್ತಾ ನಾವು ಸೊಳ್ಳೆದಿಂದ ಇರಬೇಕಂತ ಆಯ್ತು. ತುಂಬ ಹೇಗೆ ಹೆಸರು? ವರ್ಷ ಅಂತೇಳಿ, ಸೋಣಂಗೇರಿಯಿಂದ. ನಾನು ಇಲ್ಲಿ ತುಂಬ ಅಂದರೆ ವೇದಗಳ ಬಗ್ಗೆ ಹೆಚ್ಚಾಗಿ ಕಲ್ತಿದ್ದೇನೆ. ತುಂಬ ಸಂಸ್ಕಾರವನ್ನು ಹೇಳಿಕೊಟ್ಟಿದ್ದಾರೆ. ಹಾಗೆ ದೊಡ್ಡ ಗುರುಜಿ ನಮಗೆ ತುಂಬ ಶ್ಲೋಕಗಳು, ಮಂತ್ರಗಳು ಹೇಳಿಕೊಟ್ಟಿದ್ದಾರೆ. ಮನೆಯಲ್ಲಿ ದೊಡ್ಡವರ ಜೊತೆ ಹೇಗೆ ಮಾತಾಡಬೇಕು, ಹೇಗೆ ಗೌರವಿಸಬೇಕು ಅಂತ ಹೇಳಿದ್ದಾರೆ. ಮತ್ತು ಮಾತಾಜಿ ತುಂಬ ಆಟ, ಕತೆ, ಹಾಡು ಇನ್ನಿತರ ವಿಷಯಗಳನ್ನು ಹೇಳಿಕೊಟ್ಟಿದ್ದಾರೆ. ನನಗೆ ಇಲ್ಲಿ ತುಂಬ ಅಂದರೆ ತುಂಬ ಸಂತೋಷ ಆಗಿದೆ ಇಲ್ಲಿ ಬಂದ ಕಾರಣ. ನೆಕ್ಸ್ಟ್ ಟೈಮ್ ಕೂಡ ಬರ್ತೀನಿ. ನನ್ನ ಹೆಸರು ಶುಶಿಕಡಿಕೆ. ನಾನು ತೊಡಿಕಾನದಿಂದ ಬರ್ತಿದ್ದೇನೆ. ನಾನು ಇಲ್ಲಿ ತುಂಬ ವೇದ ಮತ್ತು ಮಂತ್ರಗಳನ್ನು ಕಲಿತಿದ್ದೇನೆ. ನನಗೆ ಮಾತಾಜಿಯವರು ನನಗೆ ಸ್ವಾತಂತ್ರ್ಯ ಹೋರಾಟಗಾರರ ಬಗ್ಗೆ ಹೇಳಿಕೊಟ್ಟಿದ್ದಾರೆ. ನಾವು ನಮ್ಮ ಭಾರತವನ್ನು ಹೇಗೆ ರಕ್ಷಿಸಿಕೊಳ್ಬೇಕು, ಇನ್ನು ನಾವು ಹೇಗೆ ನಮ್ಮ ಭಾರತದಲ್ಲಿರುವ ಸಂಪತ್ತನ್ನು ರಕ್ಷಿಸಿಕೊಳ್ಬೇಕು. ಮತ್ತು ದೊಡ್ಡ ಗುರೂಜಿಯವರು ನಮಗೆ ಮಂತ್ರ ತಂತ್ರಗಳ ಬಗ್ಗೆ ಹೇಳಿಕೊಟ್ಟಿದ್ದಾರೆ. ಮತ್ತು ಬಾಳೆಲೆಯಲ್ಲಿ ಹೇಗೆ ಊಟ ಮಾಡಬೇಕೆಂದು ಹೇಳಿಕೊಟ್ಟಿದ್ದಾರೆ. ದೊಡ್ಡವರ ಮುಂದೆ ಹೇಗೆ ನಾವು ವರ್ತನೆ ಮಾಡಿಕೊಳ್ಳಬೇಕೆಂದು ಹೇಳಿಕೊಟ್ಟಿದ್ದಾರೆ. ಹಾಗೆ ಇಲ್ಲಿಗೆ ಸಂಧ್ಯಾ ಮಾತಾಜಿ ಇವರು ಸಂಸ್ಕೃತಿಯನ್ನು ಹೇಳಿಕೊಡಲು ಬರುತ್ತಾರೆ. ಇವರು ನಮಗೆ ತುಂಬ ವಸ್ತುಗಳನ್ನು ಹೇಗೆ ನಾವು ಸಂಸ್ಕೃತಿಯಲ್ಲಿ ಹೇಳುವುದೆಂದು ಹೇಳಿಕೊಟ್ಟಿದ್ದಾರೆ. ಇನ್ನು ಮುಂದೆ ಕೂಡ ನಾನು ಇಲ್ಲಿಗೆ ಬರಲು
ಉತ್ಸಾಹ ಉಂಟು. ನನ್ನ ಹೆಸರು ವೈಷ್ಣವಿ ಅಂತೇಳಿ. ನಾನಿಲ್ಲಿ ಮೊದಲು ಬರಬೇಕಾದ್ರೆ ನನಗೆ ಬೇಡಪ್ಪ ನಾವು ಹೋಗುದಿಲ್ಲ ಅದೆಂತಕ್ಕೆ ಸುಮ್ಮನೆ, ನಾನು ಜ್ಯೋತಿ ಸರ್ಕಲಿಂದ, ಸುಮ್ಮನೆ ಎಂತಕ್ಕೆ ಬರೋದು ಹಾಗೆಲ್ಲ ಬೇಡ ಅಂತೇಳಿ ನಾವು ಹೇಳ್ತಿದ್ದೆ. ಮತ್ತು ಇಲ್ಲಿ ಬಂದ ನನಗೆ ಗೊತ್ತಾಯಿತು ಇವರು ಒಳ್ಳೆ ಬುದ್ಧಿಯನ್ನು ನಮಗೆ ಹೇಳಿಕೊಡ್ತಾರೆ, ಒಳ್ಳೆ ಸಂಸ್ಕಾರವನ್ನು ಹೇಳಿಕೊಡ್ತಾರೆ ಅಂತೇಳಿ. ಮತ್ತು ನನಗೆ ಇಲ್ಲಿ ಮಾತಾಜಿಯವರಂತೂ ನನಗೆ ತುಂಬ ಇಷ್ಟ ಆದರು. ಅವರೆಲ್ಲ ಆಟಗಳನ್ನು ಹೇಳಿಕೊಟ್ಟಿದ್ದು ಮತ್ತು ನಮ್ಮ ಸಂಸ್ಕಾರ ಹೇಗಿರಬೇಕು, ನಾವು ಹೇಗಿರಬೇಕು, ಮತ್ತು ಭಾರತದ ಬಗ್ಗೆ ಎಲ್ಲ ಹೇಳಿಕೊಟ್ಟಿದ್ರು. ಮತ್ತು ಸ್ವಾತಂತ್ರ್ಯ ನಮಗೆ ಹೇಗೆ ಸಿಕ್ಕಿತ್ತು, ಯಾರೆಲ್ಲ ಇದ್ದರು ಅದರಲ್ಲಿ, ಹಾಗೆಲ್ಲ ಹೇಳಿಕೊಡ್ತಿದ್ರು. ಮತ್ತು ಇಲ್ಲಿ ಸಂಸ್ಕೃತ ಟೀಚರ್ ಅಂತೂ ಚೆಂದ ಹೇಳಿಕೊಡ್ತಿದ್ರು, ನಮಗೆ ಎಲ್ಲ ಅರ್ಥ ಆಗ್ತಿತ್ತು. ಅವರು ಹೇಳುವ ಮಾತುಗಳಾಗಲಿ ಎಲ್ಲ ಚೆಂದ ಹೇಳ್ತಿದ್ರು. ಮತ್ತು ನಮ್ಮ ದೊಡ್ಡ ಗುರುಗಳಂತೂ ಒಳ್ಳೆಯವರು, ಅವರೆಂತ ಚೆಂದ ಹೇಳಿಕೊಡ್ತಿದ್ರು ಅಂದರೆ ನಮಗೆಲ್ಲ ಅರ್ಥ ಆಗ್ತಿತ್ತು. ಅವರು ಒಂದೊಂದು ಹೇಳಿಕೊಡುವ ಮಂತ್ರ ಆಗಲಿ ವೇದಗಳಾಗಲಿ ಎಲ್ಲ ಚೆಂದ ಹೇಳಿಕೊಡ್ತಿದ್ರು. ಮತ್ತು ಒಂದಿನ ನಮಗೆ ಊಟ ಮಾಡೋ ಇದು ಹೇಗೆ ಅಂತ ಹೇಳಿಕೊಡ್ತಿದ್ರು ಅವರು. ನನ್ನ ಹೆಸರು ಶ್ರೀತನ್, ನಾನಿಲ್ಲಿ ಕೇರ್ಪಾಳದಿಂದ ಬರ್ತಿದ್ದೇನೆ. ಇಲ್ಲಿ ಬಂದ ಮೇಲೆ ನನಗೆ ತುಂಬ ಖುಷಿಯಾಗಿದೆ. ಇಲ್ಲಿ ಸಂಸ್ಕೃತ ಮತ್ತು ಶ್ಲೋಕ, ಪದ್ಯ ಮತ್ತು ಬೇರೆ ಥರದೆಲ್ಲ ಆಟಗಳನ್ನೆಲ್ಲ ಹೇಳಿಕೊಡ್ತಾರೆ. ಶ್ಲೋಕಗಳೆಲ್ಲ ಚೆಂದ ಹೇಳಿಕೊಡ್ತಾರೆ, ಅರ್ಥ ಮಾಡಿ ಹೇಳಿಕೊಡ್ತಾರೆ, ಅದರ ಶ್ಲೋಕದ ಅರ್ಥ ಅದೆಲ್ಲ. ಮತ್ತು ಬೇರೆ ಬೇರೆ ಹಾಡುಗಳು ಮತ್ತು ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ವೀರ ಯೋಧರ ಕತೆ, ಅವರೇನೆಲ್ಲ ಕಷ್ಟಪಟ್ಟಿದ್ದಾರೆ ಅದನ್ನೆಲ್ಲ ಹೇಳಿಕೊಟ್ಟಿದ್ದಾರೆ. ಚೆಂದ ಖುಷಿಯಾಗ್ತದೆ. ಒಂದು 2 ಶ್ಲೋಕ ಹೇಳಿ, 2 ಸಾಲು. ಕರಾಗ್ರೆ ವಸತೆ ಲಕ್ಷ್ಮೀ, ಕರಮಧ್ಯೆ ಸರಸ್ವತಿ, ಕರಮೂಲೆ ಸ್ಥಿತ ಗೌರಿ, ಪ್ರಭಾತೆ ಕರದರ್ಶನಂ. ಹೇಗೆ ಸರ್? ಆಶಿತ್. ಎಲ್ಲಿಂದ ಬರ್ತಾ ಇದ್ದಿ? ದೇವರಗೊಂಡ. ಇಲ್ಲಿ ಮೊದಲು ಬರುವಾಗ ಬರುವುದು ಬೇಡ ಎಂತಕ್ಕೆ ಸುಮ್ಮನೆ ಅಂತ ಆಗ್ತಿತ್ತು. ಮತ್ತೆ ಬಂದ ಮೇಲೆ ಒಳ್ಳೆ ಸಂಸ್ಕೃತ ಎಲ್ಲ ಹೇಳಿಕೊಡ್ತಿದ್ರು. ಇಲ್ಲಿ ಶ್ರೀದೇವಿಯ ಮೇಡಮ್ ಅಂತೂ ಆಟ ಆಡಿಸ್ತಿದ್ರು, ಕತೆ ಹೇಳ್ತಿದ್ರು, ಸ್ವಾತಂತ್ರ್ಯದ ಕತೆ ಎಲ್ಲ ಹೇಳ್ತಿದ್ರು. ಮತ್ತು ಗುರುಗಳು ಶ್ಲೋಕ ಎಲ್ಲ ಹೇಳಿಕೊಡ್ತಿದ್ರು. ಮತ್ತು ಸಂಸ್ಕೃತ ಮೇಡಮ್ ಎಲ್ಲ ಸಂಸ್ಕೃತದೆಲ್ಲ ಹೇಳಿಕೊಡ್ತಿದ್ರು. ಮತ್ತು ಬಾಳೆ ಎಲೆಯಲ್ಲಿ ಊಟ ಮಾಡೋ ಕ್ರಮ ಎಲ್ಲ ಹೇಳಿಕೊಟ್ಟಿದ್ದಾರೆ. ಮಲಗಿದ್ದ ರಾಷ್ಟ್ರವಿಂದು ತಲೆ ಎತ್ತಿ ಮೆರೆಯುವ ಕಾಲ, ಭಾರತದ ಭಾಗ್ಯ ರವಿಯು ಪ್ರಜ್ವಲಿಸಿ ಬೆಳಗುವ ಕಾಲ, ಯುಗ ಯುಗದ ಕನಸುಗಳೆಲ್ಲ ನನಸಾಗಿ ನಲಿಯುವ ಕಾಲ, ಪ್ರಭೆ ಚೆಲ್ಲಿವೆ ರವಿ ಕಿರಣಗಳು, ಕರಗಿಹವು ಕಾರ್ಮೋಡಗಳು, ಜಡತೆಯ ನಿರ್ಮೂಲಗೊಳಿಸಿ ಹರಿದಿದೆ ಉತ್ಸಾಹದ ಹೊನಲು, ಜಾಗೃತಿಯ ಶಂಖನಾದ ದಶ ದಿಶೆಯಲು ಮೊಳಗುವ ಕಾಲ, ಭಾರತದ ಭಾಗ್ಯ ರವಿಯು ಪ್ರಜ್ವಲಿಸಿ ಬೆಳಗುವ ಕಾಲ, ಯುಗ ಯುಗದ ಕನಸುಗಳೆಲ್ಲ. ಮನುಷ್ಯ ಬದುಕಿನಲ್ಲಿ ಸಂಸ್ಕಾರ ಎನ್ನುವಂಥದ್ದು ಬಹಳ ಮುಖ್ಯ. ಸಂಸ್ಕಾರ ವಾಹಿನಿಯ ಮೂಲಕ ಇದನ್ನು ವಿದ್ಯಾರ್ಥಿಗಳಿಗೆ, ಆ ಮೂಲಕ ಮುಂದಿನ ತಲೆಮಾರಿಗೆ ಹಸ್ತಾಂತರಿಸುವಂಥ ಕಾರ್ಯವನ್ನು ಮಾಡ್ತಾ ಇದೆ ಶ್ರೀ ಕೇಶವಕೃಪಾ ವೇದ ಮತ್ತು ಕಲಾ ಪ್ರತಿಷ್ಠಾನ. ಈಗಾಗಲೇ ಎಲ್ಲ ಮಕ್ಕಳು ಕೂಡ ಹೇಳ್ತಾ ಇದ್ರು ದೊಡ್ಡ ಗುರೂಜಿಯ ಬಗ್ಗೆ, ಮಾತಾಜಿಯ ಬಗ್ಗೆ. ಅವರನ್ನೇ ಮಾತಾಡಿಸೋಣ ಬನ್ನಿ. ಪ್ರಿಯ ವೀಕ್ಷಕರೇ, ಕೇಶವಕೃಪಾ ವೇದ ಮತ್ತು ಕಲಾ ಪ್ರತಿಷ್ಠಾನದ ಶಕ್ತಿಗಳಾಗಿರುವಂಥ ಪುರೋಹಿತ ನಾಗರಾಜ್ ಭಟ್ಟು ಮತ್ತು ಶ್ರೀದೇವಿ ನಾಗರಾಜ್ ಅವರು ನಮ್ಮ ಜೊತೆಗಿದ್ದಾರೆ. ಶ್ರೀದೇವಿ ಅಕ್ಕ, ಈಗಾಗಲೇ ಮಕ್ಕಳೆಲ್ಲ ತುಂಬ ಖುಷಿಯಲ್ಲಿದ್ದಾರೆ ಮತ್ತು ಇಲ್ಲೇ ಇರಬೇಕು ಅಂತ ಬಯಸ್ತಾ ಇದ್ದಾರೆ. ಹೇಗೆ ನಡೀತಾ ಇದೆ ಶಿಬಿರ? ಶಿಬಿರ ತುಂಬ ಚೆನ್ನಾಗಿ ನಡೀತಾ ಇದೆ. ಮಕ್ಕಳು ತುಂಬ ಚೆನ್ನಾಗಿ ಸ್ಪಂದಿಸ್ತಾ ಇದ್ದಾರೆ ಕೂಡ, ಹಾಗಾಗಿ ತುಂಬ ಚೆನ್ನಾಗಿ ನಡೀತಾ ಇದೆ. ಓಕೆ, ಏನೆಲ್ಲ ಕಲಿಸಿದ್ರಿ? ಬಹಳಷ್ಟು ವಿಷಯಗಳನ್ನು ಇಷ್ಟು ದಿನಗಳಲ್ಲಿ ಎಷ್ಟು ಸಾಧ್ಯವೋ ಅಷ್ಟು ವಿಚಾರಗಳನ್ನು ಕಲಿಸಿದ್ದೇವೆ. ಕೆಲವು ಈಗ ಮಕ್ಕಳೆಲ್ಲ ಈ ನಮ್ಮ ಶಿಬಿರಕ್ಕೆ ಬಂದ 15 ವರ್ಷದ ಒಳಗಿನವರು, ಮುಂದೆ ಅವರು ಈಗ SSLC ಎಲ್ಲ ಆಗಿ ಹೊರಗೆ ಹೋಗುವ ಜೀವನದಲ್ಲಿ ಅವರಿಗೆ ಎದುರಿಸುವಂತಹ ಅನೇಕ ವಿಚಾರಗಳನ್ನು ಅವರಿಗೆ ಮೊದಲೇ ನಾವು ಜಾಗರೂಕರಾಗಿರಬೇಕು. ಮೊದಲಿಂದಾಗಿ ಡ್ರಗ್ಸ್ ಇರ್ಬೋದು, ಮಾದಕ ವ್ಯಸನಗಳಿರ್ಬೋದು, ಇತ್ಯಾದಿ ಹೊರಗಿನ ಆಕರ್ಷಣೆಗಳಿಂದ ಅವರು ತಮ್ಮನ್ನು ತಾವು ಹೇಗೆ ರಕ್ಷಿಸಿಕೊಳ್ಬೋದು,
ಅನ್ನುವ ವಿಚಾರವನ್ನು ವೈದ್ಯರ ಮೂಲಕ, ಅವರು ಪ್ರಾತ್ಯಕ್ಷಿಕೆಗಳ ಮೂಲಕ, ಉದಾಹರಣೆಗಳ ಮೂಲಕ ಅವರು ಇಲ್ಲಿ ಮಕ್ಕಳಿಗೆ ತಂದು ತೋರಿಸಿ, ಉದಾಹರಣೆಗಳೊಂದಿಗೆ, ಆ ಚಿತ್ರಗಳೊಂದಿಗೆ ಮಕ್ಕಳಿಗೆ ಮನದಟ್ಟು ಆಗುವಷ್ಟು ಮಾಡಿದ್ದೇವೆ. ಮಾತ್ರ ಅಲ್ಲ, ಯೋಗಾಭ್ಯಾಸ, ಪ್ರತಿದಿನ ಯೋಗಾಭ್ಯಾಸ, ನಿತ್ಯ ಬದುಕಿನಲ್ಲಿ ಹೇಗೆ ನಮಗೆ ಶಾಲೆಗೆ ಹೋಗ್ತಾ ಇದ್ರೂ ಒಂದಷ್ಟು ಯೋಗಗಳನ್ನು ಅಭ್ಯಾಸ ಮಾಡಿಕೊಂಡು ಹೋಗ್ಬೋದು, ಆರೋಗ್ಯವನ್ನು ಹೇಗೆ ಉಳಿಸಿಕೊಳ್ಬೋದು ಅನ್ನೋದನ್ನು ನಾವು ತಿಳಿಸಿಕೊಡ್ತಾ ಇದ್ದೇವೆ. ಅದು ಮಾತ್ರ ಅಲ್ಲ, ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ಅನೇಕ ವೀರಯೋಧರು, ಮರೆಯಾಗಿರುವಂಥವರ ಜೀವನ ಚರಿತ್ರೆಗಳು, ಕಥೆಗಳನ್ನು ನಾವು ಮಕ್ಕಳಿಗೆ ಹೇಳಿಕೊಡ್ತಾ ಇದ್ದೇವೆ. ದೇಶಭಕ್ತಿ ಗೀತೆಗಳ ಮೂಲಕ ಅವರಿಗೆ ಆ ದೇಶದ ಮೇಲೆ ಅಭಿಮಾನ, ಪ್ರೀತಿಯನ್ನು ತುಂಬಿಸುವಂತಹ ಕೆಲಸವನ್ನು ಮಾಡ್ತಾ ಇದ್ದೇವೆ. ಮಾತ್ರ ಅಲ್ಲ, ಊಟ ಮಾಡುವ ಪದ್ಧತಿ, ಆಯುರ್ವೇದ ರೀತಿಯಲ್ಲಿ ಹೇಗೆ ಊಟ ಮಾಡಬೇಕು, ಮೊದಲು ಯಾವುದನ್ನು ಊಟ ಮಾಡಬೇಕು, ಮತ್ತೆ ಯಾವುದನ್ನು, ಅಥವಾ ಬಾಳೆಲೆಯಲ್ಲಿ ಊಟ ಮಾಡುವ ಪದ್ಧತಿ ಏನು, ಅದು ಈಗಾಗಲೇ ಮಕ್ಕಳು ಹೇಳಿದ್ದಾರೆ. ಅದೇ ರೀತಿ ಅದಕ್ಕೆ ವೈಜ್ಞಾನಿಕ ಕಾರಣಗಳು ಕೂಡ ಇದೆ. ಅದನ್ನು ಕೂಡ ಆಯುರ್ವೇದಿಕ ವೈದ್ಯರ ಡಾಕ್ಟರ್ ವೆಂಕಟೇಶ್ ಅಂತ ಅವರನ್ನು ಕರೆಸಿ ಅವರ ಮೂಲಕ ಮಕ್ಕಳಿಗೆ ತಿಳಿ ಹೇಳಿ ನಾವು ಅಭ್ಯಾಸವನ್ನು ಮಾಡಿಸಿದ್ದೇವೆ. ಹೀಗೆ ಇನ್ನೂ ಅನೇಕ ವಿಚಾರಗಳನ್ನು ಮಕ್ಕಳ ರೆಸ್ಪಾನ್ಸ್ ಹೇಗಿತ್ತು? ಮಕ್ಕಳು ಬಹಳ ಕುತೂಹಲದಲ್ಲಿ, ಓ ಹೌದಾ, ಹೀಗುಂಟಾ ಅಂತ ಹೇಳಿಕೊಂಡು ತಿಳಿದು ತುಂಬ ಖುಷಿ ಪಡೋದನ್ನು ನಾವು ಕಾಣ್ತಾ ಇದ್ದೆವು. ಮೊದಲು ನಾವು ಮಕ್ಕಳಿಗೆ ಬೆಳೆಸೋದು, ನಂತರ ಮಕ್ಕಳೆಲ್ಲ ಸೇರಿ ಅವರು ನಮಗೆ ಬಡಿಸ್ತಾ ಇದ್ದರು. ಅಂದರೆ ನಮಗೆ ಯಾವುದೇ ಗ್ಯಾಪ್ ಇರಬಾರ್ದು, ನಾವು ಅವರ ಜೊತೆ ಒಂದಾಗಿ ಇಷ್ಟು ದಿನ ಒಂದೇ ಮನೆಯವರ ಹಾಗೆ ನಾವು ಕಳೀತಾ ಇದ್ದೇವೆ. ಹಸಿರಾಗಿಹ ಮಣ್ಣ ಕಣ ಹಾರಾಡುವ ಹಕ್ಕಿಗಣ, ಹೊಳೆ ಹೊಳೆಯುವ ಚುಕ್ಕಿಗಣ ಎಲ್ಲ ನನ್ನದು, ಎಲ್ಲ ನನ್ನದು, ಎಲ್ಲ ನನ್ನದು. ನಾಗರಾಜ್ ಭಟ್ರೆ, ಬಹುಶಃ ಎಲ್ಲ ಪಾಠಗಳು ಕೂಡ ಎಲ್ಲ ಕಡೆ ಸಿಗತ್ತೆ, ಆದರೆ ಸಂಸ್ಕಾರ ವಾಹಿನಿಯಲ್ಲಿ ತುಂಬ ಅಪರೂಪದ ಪಾಠವನ್ನು ವಿದ್ಯಾರ್ಥಿಗಳಿಗೆ ಹೇಳಿಕೊಡ್ತಾ ಇದ್ರಿ. ಶ್ಲೋಕಗಳನ್ನು ನಿತ್ಯ ನೈಮಿತ್ತಿಕವಾಗಿ, ಅಂದರೆ ನಮ್ಮ ಮನೆಗಳಲ್ಲಿ ನಾವು ಏನು ನಿತ್ಯ ಪಠಿಸಬೇಕು, ಒಂದು ವಿದ್ಯೆಯ ಶೀಘ್ರವಾಗಿ ನಾವು ವಿದ್ಯೆಯನ್ನು ಹಿಡ್ಕೊಳ್ಳೋದಕ್ಕೆ ಕೆಲವು ಶ್ಲೋಕಗಳು ಋಷಿಮುನಿಗಳು ಕಂಡುಕೊಂಡಂಥ ಶ್ಲೋಕಗಳು ಹಾಗಿರ್ಬೋದು, ಅಥವಾ ಒಂದು ತೀರ್ಥವನ್ನು ಪ್ರಾಶನ ಮಾಡುವಾಗ ಇರ್ಬೋದು, ಸ್ನಾನ ಮಾಡುವಾಗ ಇರ್ಬೋದು, ಬೆಳಿಗ್ಗೆ ಎದ್ದ ತಕ್ಷಣ ಇರ್ಬೋದು, ಅಥವಾ ದೇವರಿಗೆ ನಾವು ನಮಸ್ಕಾರ ಮಾಡುವಾಗ ಸಂಧ್ಯಾ ಕಾಲದಲ್ಲಿ ನಮಸ್ಕಾರ ಮಾಡುವಾಗ ಏನೇನು ಶ್ಲೋಕ ಹೇಳಬೇಕು, ಇದನ್ನೆಲ್ಲ ಪಾಠವಾದ ಬೋಧನೆಯನ್ನು ಮಾಡಿದ್ದೇವೆ. ಅಂದರೆ ಮುಖ್ಯವಾಗಿ ಪುಸ್ತಕದಲ್ಲಿ ಇರ್ತದೆ, ಅದರ ಕನ್ನಡ ಪುಸ್ತಕ ಓದ್ಬೋದು, ಆದರೆ ನಾವು ಸಂಸ್ಕೃತವನ್ನು ಅಷ್ಟು ವಿರಳವಾಗಿ ಸ್ಪಷ್ಟವಾಗಿ ಹೇಳಬೇಕು ಅನ್ನುವ ದೃಷ್ಟಿಯಲ್ಲಿ ಅದನ್ನು ಪಾಠ ಮಾಡಿ ಅದರ ಅರ್ಥವನ್ನು ಕೂಡ ಹೇಳಿದ್ದೇವೆ. ಆ ಅರ್ಥವನ್ನು ಹೇಳಿ ಅವರು ಅದನ್ನು ಅಭ್ಯಾಸ ಮಾಡುವಾಗ ಅದಕ್ಕೆ ಹೆಚ್ಚು ಅವರಿಗೆ ಅದರಲ್ಲಿ ಒಳ್ಳೆಯ ಒಂದು ಆಸಕ್ತಿ ಬರ್ತದೆ ಅನ್ನುವಂಥದ್ರಿಂದ ಹಾಗೆ ತುಂಬ ಚೆನ್ನಾಗಿ ಅದಕ್ಕೆ ಸ್ಪಂದಿಸ್ತಿದ್ರು, ತುಂಬ ಚೆನ್ನಾಗಿ ಹೇಳಿದರು. ನಮಗೆ ಆಶ್ಚರ್ಯ ಆಗ್ತದೆ, ಮಕ್ಕಳು ಇಷ್ಟು ಚೆಂದಾಗಿ ಹೇಳ್ತಾರಲ್ಲ ಅಂತೇಳಿ. ಒಂದೇ 2 ದಿವಸದ ನಿನ್ನೆ ಮಾಡಿದ ಪಾಠವನ್ನು ಇವತ್ತು ಮಕ್ಕಳ ಹತ್ರ ನಾವು ಹೀಗೆ ಬೇಕಾ ಹೇಳ್ತಿದ್ದೆವು, ಅಂದರೆ ನಾಳೆ ಪರೀಕ್ಷೆ ಉಂಟು ಮಕ್ಕಳು, ಇಲ್ಲದಿದ್ದರೆ ಅದು ಈಗಿನ ಒಂದು ಟ್ರೆಂಡ್, ಅದು ಪರೀಕ್ಷೆ ಉಂಟು ಅಂತಾದರೆ ಮಾತ್ರ ಅವರು ಕಲಿಯೋದು. ಅದಕ್ಕೋಸ್ಕರ ಅಂತೂ ಅವರು ಬಾಯಿಪಾಠ ಒಪ್ಪಿಸ್ತಿದ್ದು ನಮಗೆ ಭಾರಿ ಖುಷಿ ಆಗ್ತಿತ್ತು. ಬಹುಶಃ ನೀವು ಸುಮಾರು 25-26 ವರ್ಷದಿಂದ ಈ ಶಿಬಿರವನ್ನು ನಡೆಸ್ತಾ ಇದ್ರಿ. ಇಷ್ಟು ವರ್ಷಗಳಲ್ಲಿ ಬಹುಶಃ ನಿಮಗೆ ಇನ್ನೊಂದು ಕಡೆ ಕಾರ್ಯಕ್ರಮಗಳಲ್ಲಿ ಸಿಗುವಾಗ ವಿದ್ಯಾರ್ಥಿಗಳು ಸಿಗ್ತಾರೆ, ಯಾವ ರೀತಿ ಫಲಿತಾಂಶ ಸಿಗತ್ತೆ ಅಂತ? ಅದನ್ನೇ ನಮಗೆ ಅತ್ಯಂತ ಖುಷಿ ಕೊಡುವಂಥ ವಿಷಯ. ನಾವು ಫಂಕ್ಷನಲ್ಲಿ ತುಂಬ ಜನ, ಅಂದರೆ ಸಾವಿರಾರು ಜನ ವಿದ್ಯಾರ್ಥಿಗಳು ಆದರು. ಎಲ್ಲಿ ಫಂಕ್ಷನಲ್ಲಿ ಸಿಕ್ಕಿದ್ರು ಒಂದವರು ಗುರುಗಳೇ ನಮಸ್ಕಾರ ಅಂತ ಹೇಳ್ತಾರೆ, ಅಂದರೆ ಆ ಒಂದು ಸಭ್ಯತೆಯನ್ನು ಅವರು ಬೆಳೆಸ್ಕೊಳ್ತಾರೆ. ಅದು ಇಲ್ಲ, ಇನ್ನೂ ಬೇರೆ ಫಂಕ್ಷನಲ್ಲಿ ಸಿಕ್ಕಿದರೆ ನಮಗೆ ಅವ್ರು ತೀರ್ಥ ತಗೊಳ್ಳುವಾಗ ನಮಗೆ ಗೊತ್ತಾಗ್ತದೆ. ಅವರು ಹೀಗೆ ಬಂದು ತೀರ್ಥ ತಗೊಂಡ ತಕ್ಷಣ ನೀನು ನಮ್ಮ ಶಿಬಿರಕ್ಕೆ ಬಂದಿದ್ಯಾ ಪುಟ ಅಂತ ಕೇಳಿದರೆ ಬಂದಿದ್ದೇನೆ ಗುರುಗಳೇ ಅಂತ ಹೇಳ್ತಾರೆ ಅವರು. ಅಂದರೆ ನಮಗೆ ಅಲ್ಲಿ ಅವರನ್ನು ನೋಡುವಾಗಲೇ ಗೊತ್ತಾಗ್ತದೆ. ಮತ್ತು ಊಟ ಮಾಡುವ ವಿಧಾನ, ಈಗಾಗಲೇ ಶ್ರೀದೇವಿ ಹೇಳಿದ ಹಾಗೆ ಆಯುರ್ವೇದ ಪದ್ಧತಿಯ ಪ್ರಕಾರ ಆ ಚರಕ ಸಂಹಿತೆಯಲ್ಲಿ ಏನು ಶ್ಲೋಕ ಇದೆ, ಆ ಶ್ಲೋಕದ ಪ್ರಕಾರ ನಾವೀಗ ಊಟ ಮಾಡುವ ಪದ್ಧತಿಯನ್ನು ಹೇಳ್ತೇವೆ. ಆದರೆ ಅದೇ ಪ್ರಕಾರ ಬಾಳೆ ಎಲೆಯಲ್ಲಿ ಬಡಿಸಿ, ಅದಕ್ಕೋಸ್ಕರವೇ ನಾವು ವಿವಿಧ ಖಾದ್ಯಗಳನ್ನು ಮಾಡಿ ಅವರಿಗೆ ಬಡಿಸುವಂಥದ್ದು. ಹೇಳಿದರೆ ಅದು ಯಾವ ವಸ್ತು ಎಲ್ಲೆಲ್ಲಿ ಇರುವ, ಯಾವ ಐಟಮ್ಸ್ ಎಲ್ಲಿ ಇರಬೇಕು ಅಂತ ಹೇಳುವಂಥದ್ದು ಕೂಡ ಆಯುರ್ವೇದ ಪದ್ಧತಿಯಲ್ಲಿದೆ. ಹಾಗೆ ಅದಕ್ಕೋಸ್ಕರ ನಾವು ಮಕ್ಕಳಿಗೆ ಗೊತ್ತಾಗಲಿ ಅಂತ ಹೇಳೋ ದೃಷ್ಟಿಯಲ್ಲಿ ದಿನ ಬೇರೆ ಬೇರೆ ಪಾಯಸವನ್ನು ಮಾಡಿ ಬೇರೆ ಬೇರೆ ಖಾದ್ಯಗಳನ್ನು ಮಾಡಿ ಬಳಸ್ತಿದ್ದೆವು. ಅದೆಲ್ಲ ಮಕ್ಕಳು ಈಗಾಗಲೇ ಹೇಳಿರ್ಬೋದು ನಿಮ್ಮ ಹತ್ರ, ತುಂಬ ಖುಷಿಯಲ್ಲಿ ಭಾಗವಹಿಸಿದ್ದಾರೆ. ತೀರ್ಥ ತೆಗೊಳ್ಳುವಾಗ ಹೇಳುವಂಥದ್ದು, ತೀರ್ಥ ತೆಗೊಳ್ಳೋದು ಹೇಗೆ ಅಂತ ಹೇಳಿದ್ದೇನಲ್ಲ, ಗೋಕರ್ಣಾಕೃತಿ ಹಸ್ತೇನ ಮಾಶಮಗ್ನ ಜಲಂ ಪಿಬೇತ್ ಯನ್ಯೂನಮತಿರಿಕ್ತಂಚ ಸುರಾಪಾನ ಸಮಂ ಭವೇತ್. ತೀರ್ಥವನ್ನು ಯಾವ ರೀತಿ ತೆಗೊಳ್ಬೇಕು, ಯಾವ ರೀತಿ ಕೈ ಇರಬೇಕು ಅಂತ ನಿನ್ನೆ ಪಾಠದಲ್ಲಿ ಹೇಳಿದ್ದೇನಲ್ವಾ, ಗೊತ್ತುಂಟಲ್ಲ, ಅದೆಲ್ಲರಿಗೂ ತಿಳಿಯುತ್ತದಲ್ಲ ಈಗ ಮಾಡಲಿಕ್ಕೆ. ಈ ಶಿಬಿರಕ್ಕಾಗಿ ವಿದ್ಯಾರ್ಥಿಗಳನ್ನು ಕಳಿಸ್ತಾ ಇರುವಂಥ ಪೋಷಕರು ಕೂಡ ನಮ್ಮ ಜೊತೆಗಿದ್ದಾರೆ. ಸರ್, ನಿಮ್ಮ ಹೆಸರು? ಶೇಖರ್ ಗುದ್ಪಾಜಿ ಅಂತ. ಈ ಶಿಬಿರದಲ್ಲಿ ವಿದ್ಯಾರ್ಥಿಗಳು ತುಂಬ ಉತ್ಸಾಹದಿಂದ ಭಾಗವಹಿಸ್ತಾ ಇದ್ದಾರೆ. ಬಹುಶಃ ನಿಮ್ಮ ಮನೆಯಿಂದಲೂ ಕೂಡ ಭಾಗವಹಿಸ್ತಾ ಇದ್ದಾರೆ, ಏನು ಅನ್ನಿಸ್ತಾ ಇದೆ?
ಹೌದು, ನನ್ನ ಮಗ ಸಹ ಬೇರೆ ಬೇರೆ ಶಿಬಿರಗಳಿಗೆ ಭಾಗವಹಿಸಿದ್ದ. ಈ ಮೊದಲು ಕೆಲವು ಶಿಬಿರಗಳಲ್ಲಿ ಇದು ವಿಭಿನ್ನವಾಗಿದೆ. ಕೇಶವಕೃಪಾ ವೇದ ಮತ್ತು ಪಾಠಶಾಲೆ ಹಳೆಗೇಟು ಅನ್ನುವಂಥದ್ದು ಬಹಳ ಸುಮಾರು ವರ್ಷಗಳಿಂದ 26 ವರ್ಷಗಳಿಂದ ವೇದ ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ಅನೇಕ ಚಟುವಟಿಕೆಗಳನ್ನು ಹಮ್ಮಿಕೊಳ್ತಾ ಇದ್ದೆವು. ಅದಕ್ಕಾಗಿ ಈ ವರ್ಷ ನನ್ನ ಮಗನನ್ನು ಅದಕ್ಕೆ ಸ್ಪೆಷಲಾಗಿ ಹಾಕಬೇಕು ಅಂತ ಇತ್ತು. ಅದಕ್ಕೋಸ್ಕರ ನಾನು ಫಸ್ಟಿಗೆ ಅವರಿಗೆ ಫೋನ್ ಮಾಡಿ ಕೇಳಿದ್ದೆ, ಆಗ ಬನ್ನಿ ಅಂತ ಹೇಳಿದರು. ಅದಕ್ಕೋಸ್ಕರ ಅವನನ್ನು ಹಾಕಿದೆ. ಈಗ ಮನೆಯಲ್ಲಿ ಸಹ ಅಷ್ಟೇ, ಸ್ನಾನ ಮಾಡುವಾಗ ಸಹ ಒಂದು ಶ್ಲೋಕ ಹೇಳ್ತಾನೆ, ಊಟ ಮಾಡುವಾಗ ಸಹ ಶ್ಲೋಕ ಹೇಳ್ತಾನೆ. ಹಾಗೆ ತುಂಬ ಬದಲಾವಣೆ ಆಗಿದೆ. ಪ್ರಿಯ ವೀಕ್ಷಕರೇ, ಕೇಳಿದ್ರಲ್ಲ, ಶ್ರೀ ಕೇಶವಕೃಪಾ ವೇದ ಮತ್ತು ಕಲಾ ಪ್ರತಿಷ್ಠಾನದಲ್ಲಿ ನಡೀತಾ ಇರುವಂಥ ಸಂಸ್ಕಾರ ವಾಹಿನಿ ಶಿಬಿರ. ಆ ಮೂಲಕ ಬದುಕಿನ ಸಾರವನ್ನು ತಿಳಿ ಹೇಳುವಂಥ ಒಂದು ವಿಶಿಷ್ಟ ಪ್ರಯತ್ನ ಇಲ್ಲಿ ನಡೀತಾ ಇದೆ. ಈ ಒಂದು ಶಿಬಿರದ ಸ್ಥಳದಿಂದ ಕ್ಯಾಮರಾ ಪರ್ಸನ್ ರಕ್ಷಿತ್ ಕುಕ್ಕುಜಡ್ಕ, ಸುದ್ದಿ. ನಾನು ಇಲ್ಲಿಂದ ತುಂಬ ಸಂಸ್ಕಾರವನ್ನು ಕಲಿತೆ. ಇಲ್ಲಿ ಸಂಸ್ಕೃತ ಮತ್ತು ಶ್ಲೋಕ, ಪದ್ಯ ಮತ್ತು ಬೇರೆ ಥರದೆಲ್ಲ ಆಟಗಳನ್ನೆಲ್ಲ ಹೇಳಿಕೊಡ್ತಾರೆ. ಡ್ರಗ್ಸ್ ಇರ್ಬೋದು, ಮಾದಕ ವ್ಯಸನಗಳಿರ್ಬೋದು, ಇತ್ಯಾದಿ ಹೊರಗಿನ ಆಕರ್ಷಣೆಗಳಿಂದ ಅವರು ತಮ್ಮನ್ನು ತಾವು ಹೇಗೆ ರಕ್ಷಿಸಿಕೊಳ್ಬೋದು ಅನ್ನುವ ವಿಚಾರವನ್ನು ವೈದ್ಯರ ಮೂಲಕ ಅವರು ಇಲ್ಲಿ ಮಕ್ಕಳಿಗೆ ತಂದು ತೋರಿಸಿ ಉದಾಹರಣೆಗಳೊಂದಿಗೆ, ಆ ಚಿತ್ರಗಳೊಂದಿಗೆ ಮಕ್ಕಳಿಗೆ ಮನದಟ್ಟು ಆಗುವಷ್ಟು ಮಾಡಿದ್ದೇವೆ. ಮುಖ್ಯವಾಗಿ ಪುಸ್ತಕದಲ್ಲಿ ಇರ್ತದೆ, ಅದರ ಕನ್ನಡ ಪುಸ್ತಕ ಓದ್ಬೋದು. ಆದರೆ ನಾವು ಸಂಸ್ಕೃತವನ್ನು ಅಷ್ಟು ವಿರಳವಾಗಿ ಸ್ಪಷ್ಟವಾಗಿ ಹೇಳಬೇಕು ಅನ್ನುವ ದೃಷ್ಟಿಯಲ್ಲಿ ಅದನ್ನು ಪಾಠ ಮಾಡಿ ಅದರ ಅರ್ಥವನ್ನು ಕೂಡ ಹೇಳಿದ್ದೇವೆ. ಭಾರತದ ಭಾಗ್ಯ ರವಿಯು ಪ್ರಜ್ವಲಿಸಿ ಬೆಳಗುವ ಕಾಲ, ಯುಗ ಯುಗದ ಕನಸುಗಳೆಲ್ಲ ನನಸಾಗಿ ನಲಿಯುವ ಕಾಲ. ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟು. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. It will look really good on you. Amma? Huh? Mother is always son's first love. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ GL ಆಚಾರ್ಯ ಜುವೆಲ್ಲರ್ಸ್. ನಮಸ್ತೆ ವೀಕ್ಷಕರೇ, ಸುದ್ದಿ ನ್ಯೂಸ್ ಬುಲೆಟಿನ್ಗೆ ಸ್ವಾಗತ. ನಾನು ರೇಖಾ ಸುಭಾಷ್. ನಾನು ದಯಾನಂದ ಕೊರತೋಡಿ. ನಾನು ಪ್ರಜ್ಞಾ ಸಾಲ್ಯನ್ ಕೇರ್ಪಳ. ನಾನು ಯಶ್ವತ್ ಕಾಳಮನೆ. ನಾನು ಜಯಶ್ರೀ ಕೊಯ್ಗೋಡಿ. ನಾನು ಶಿವಪ್ರಸಾದ್ ಆಲಿಟಿ. ನಾನು ಪೂಜಶ್ರೀ. ನಾನು ದುರ್ಗಾಕುಮಾರ್ ನಾಯರ್ಕೆರೆ.